ಡೈರೆಕ್ಟರ್ ದಾಸ್ ಅವರು 15 ದಿವಸ ನಾನು ಕೆಲಸ ಮಾಡಿ ಒಂದು ರೀತಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ನನಗೆ ಅಲ್ಲೇನೆ ಒಂಚೂರು ಸಿಕ್ತು. ಅಸಾಧ್ಯ ಹಳೆಯ ಅಂತ ಟೈಟ್ ಇಟ್ಕೊಂಡು ಆಮೇಲೆ ಯಾರು ವಿಷ್ಣುವರ್ಧನ್ಗೆ ಫಸ್ಟ್ ಟೈಮ್ ನಾನು ಕತೆ ಹೇಳಿದೆ. ರಾಜ್ಕುಮಾರ್ಗೆ ಉದಯ್ ಶಂಕರ್ ಒಬ್ಬರು ಹೇಳಿದ್ರೇನೆ ಇಷ್ಟ ಆಗ್ತಾ ಇದ್ದಿದ್ದು, ಮನಸ್ಸು ಹಿಡಿತಾ ಇದ್ದಿದ್ದು, ಅವ್ರಿಗೆ ಬೇಕಾಗಿದ್ದದ್ದು. ಹಿಮಾಲಯ ಬೆಟ್ಟದ ಮುನ್ಗಡೆ ಏನಾದ್ರು ಚಾಮುಂಡಿ ಬೆಟ್ಟ, ನಂದಿ ಬೆಟ್ಟ ಎಲ್ಲ ಹೋಗಿ ಕೂಡಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಪುನಃ ಉದಯ್ ಶಂಕರೇ ಅಣ್ಣವ್ರಿಗೆ ಬೇಕಾದ ಪರಮ ಶಿಷ್ಯ. ವಿಷ್ಣು ಒಳ್ಳೆ ರೌಡಿ ಥರ, ಕೇಳಿ ಥರ, ವಿಲನ್ ಥರ ಇರ್ತಾರೆ. ತಿರುಗೋದು, ಮಾಡೋದು, ಸಿಗರೇಟ್ ಸೇದೋದು ಎಲ್ಲಾನು ಕೂಡ ಸ್ಟೈಲಿಶ್ ಶತ್ರುಘ್ನ ಸಿನ್ಹಾ. ರಾಜ್ಕುಮಾರ್ ಚಿತ್ರ ಯಾರು ಬೇಕಾದ್ರೂ ಡೈರೆಕ್ಟ್ ಮಾಡ್ಬೋದು. ಕತೆ ಪಾತ್ರ ಅವ್ರದ್ದು ಚೆನ್ನಾಗಿತ್ತು ಅಂದರೆ ಅದು ಓಡಿಸ್ಕೊಂಡು ಹೊರಟೋಗೋದು. ರಾಜ್ಕುಮಾರ್ ಬಂದ್ರೇನೆ ಅವ್ರಿಗಿರೋ ಬ್ರ್ಯಾಂಡ್ ನೇಮ್, ಅದು ಬ್ರ್ಯಾಂಡ್ ಅದು. ಅದಕ್ಕೆ ಅವ್ರಿಗೆ ಅಷ್ಟೊಂದು ಟೈಟ್ಲ್ಗಳು, ಅವ್ರಿಗೆ ಬಂದಿರೋ ಟೈಟ್ಲ್ಗಳು, ಅಷ್ಟು ಟೈಟ್ಲ್ಗಳು ಇನ್ಯಾರಿಗೂ ಜಾಸ್ತಿ ಬಂದೇ ಇಲ್ಲ. ಈಗ 3 ಪಿಕ್ಚರ್ಲಿ ನನ್ನ ಭಾರ್ಗವ ನಿರ್ದೇಶಕ ಆಗ್ಬಿಟ್ಟ. ಅಸೋಸಿಯೇಟ್ ಆಗಿ ಬರೋಕ್ಕಾಗಲ್ಲ, ನಿರ್ದೇಶಕನ ಕೆಲಸ ಸಿಗಬೇಕು. 6 ತಿಂಗಳು ಎಳೆದು ಬಿಡ್ತು ನನ್ನ. 6 ತಿಂಗಳವರೆಗೂ ನನಗೆ ಏನೂ ಕೆಲಸ ಇಲ್ಲ, ಯಾರು ಪಿಕ್ಚರ್ ಕೊಟ್ಟಿಲ್ಲ. ಸೊ 15 ದಿವಸದಲ್ಲಿ ನಾನು ಫೈಟಿಂಗು, ಸಾಂಗು, ದೊಡ್ಡ ದೊಡ್ಡ ಸೀನ್ಗಳು ಎಲ್ಲ ದೊಡ್ಡ ವಿಲನ್ಗಳೆಲ್ಲ ಇದ್ದರು, ಎಲ್ಲ ಸೀನ್ಗಳು ತೆಗೆದು 15 ದಿವಸ ಮಾಡಿದೆ ನಾನು. ಸೊ ಏನಂತ ಹೇಳ್ತಾ ಇದ್ದೀನಿ ಅಂದರೆ, ನಾನು ಭಾಗ್ಯವಂತರು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅಥವಾ ಒಲಗೆಲುವು ಮಾಡೋಕ್ಕಿಂತ ಮುಂಚೆನೇ 15 ದಿವಸ ಈ ಕಳ್ಳ ಕೊಳ್ಳ ಚಿತ್ರದಲ್ಲಿ ಈ ಡಮ್ಮಿ ಡೈರೆಕ್ಟರ್ ಥರ ಕೆಲಸ ಮಾಡ್ಬಿಟ್ಟೆ. ಡೈರೆಕ್ಟರ್ ನಾನು ಅಲ್ಲ, ಡೈರೆಕ್ಟರ್ ದಾಸ್ ಅವರು 15 ದಿವಸ ನಾನು ಕೆಲಸ ಮಾಡಿ ಒಂದು ರೀತಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ನನಗೆ ಅಲ್ಲೇ ಒಂಚೂರು ಸಿಕ್ತು. ಟ್ರಯಲ್ ಡೈರೆಕ್ಷನ್ ಅಲ್ಲಿ ಸಿಕ್ತು. ಆಮೇಲೆ ಎಡಿಟ್ ಮಾಡಿ ನೋಡಿದ್ರೆ ನಾನು ಏನು ಆ ಸ್ಕ್ರಿಪ್ಟಲ್ಲಿ ಏನಿತ್ತು ಆ ಚಾಚು ತಪ್ಪದೆ ಎಲ್ಲ ಚೆನ್ನಾಗಿ ತೆಗೆದಿದ್ದೆ. ಡೈರೆಕ್ಟ್ರು ತುಂಬ ಸಂತೋಷಪಟ್ಟರು. ಒಂದು ರೀತಿ ಮನಸ್ಸಿಗೆ ಸಂತೋಷ ಬಂತು, ಕಾನ್ಫಿಡೆನ್ಸ್. ಯಾಕೆಂದರೆ ಮುಂದೆ ಡೈರೆಕ್ಟರ್ ಆದಾಗ ಹೆಂಗಪ್ಪ ಮಾಡೋದು ಅನ್ನೋದು ಇಲ್ಲೇ ಒಂದು ಸಿಕ್ತು ಇಲ್ಲಿ. ಸೊ ಆಮೇಲೆ ನನಗೆ ಭಾಗ್ಯವಂತರು, ಒಲವು ಸರಲ್ಲಿ ಒಂದು ರೀತಿ ಕಾನ್ಫಿಡೆನ್ಸ್ ಸಿಕ್ಬಿಟ್ಟಿತ್ತದಲ್ಲ. ಈಗ ಪುನಃ ವಿಷ್ಣುವರ್ಧನ್ ಸಿಕ್ಕಿದಾನೀಗ. ವಿಷ್ಣುವರ್ಧನ್ ಸಮಾಚಾರಕ್ಕೆ ಹಿಂದೆ ಇಷ್ಟು ಹೇಳಿಬಿಟ್ಟೆ ನಾನೀಗ. ಯಾಕೆಂದ್ರೆ ಅವನ ಜೊತೆ ಒಡನಾಟ ಏನಂದರೆ ಅವಲೇ ಆಗಿತ್ತು ನನಗೆ ಅಂತಕ್ಕೋಸ್ಕರ. ಇದರಲ್ಲಿ ಅಸಾಧ್ಯ ಹಳೆಯ ಆಯಿತು, 3ನೇ ಪಿಕ್ಚರ್ ನಂಗೆ ಅಸಾಧ್ಯ ಹಳೆಯ ಅಂತ. ಅದು ಉದಯ್ ಚಂದ್ರಿಕಾ ಅನ್ನೋ ಹೀರೋಯಿನ್ ಅವರು. ರಾಜ್ಕುಮಾರ್ ಜೊತೆ ಭೂಪತಿ ರಂಗ, ಆಮೇಲೆ ಬುದ್ಧಿ ತಿಳಿದ ಮಟ್ಟಿಗೆ ಧೂಮಕೇತು ಅಂತ, ಜೈಗೋಪಾಲ್ ಅವರು ಡೈರೆಕ್ಷನ್. ಅದು ಭೂಪತಿ ರಂಗ ಗೀತಾ ಪ್ರಿಯಾ ಅವರು ಡೈರೆಕ್ಷನ್ನು. ಆ ಭೂಪತಿ ರಂಗದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಸೊ ಅವರು ಈಗ ನಿರ್ಮಾಣ ಮಾಡ್ತಿದ್ರು ಉದಯ್ ಚಂದ್ರಿಕಾ. ಸೊ 2 ಪಿಕ್ಚರ್ ರಾಜ್ಕುಮಾರ್ ಮಾಡಿದ್ನಲ್ಲ. ಸೊ ಈ ಪಿಕ್ಚರ್ಗೆ ನನಗೆ ಅವಕಾಶ ಕರೆದ್ರು ನನಗೆ. ಸರಿ, ಅಸಾಧ್ಯ ಹಳೆಯ ಅಂತ ಟೈಟ್ ಇಟ್ಕೊಂಡು ಆಮೇಲೆ ಯಾರು ವಿಷ್ಣುವರ್ಧನ್ ಅಂತಂದರು. ವಿಷ್ಣುವರ್ಧನ್ಗೆ ಫಸ್ಟ್ ಟೈಮ್ ನಾನು ಕತೆ ಹೇಳಿದೆ. ಯಾಕೆಂದರೆ ರಾಜ್ಕುಮಾರದಕ್ಕೆಲ್ಲ ಉದಯ್ ಶಂಕರ್ ಕತೆ ಹೇಳ್ಬಿಡೋರು. ರಾಜ್ಕುಮಾರ್ಗೆ ಯಾರು ಕತೆ ಹೇಳಿದ್ರು ಅಷ್ಟಾಗಿ ಪರಿಣಾಮಕಾರ ಆಗ್ತಾ ಇರಲಿಲ್ಲ. ಉದಯ್ ಶಂಕರ್ ಒಬ್ಬರು ಹೇಳಿದ್ರೇ ಅವ್ರಿಗೆ ಇಷ್ಟ ಆಗ್ತಾ ಇದ್ದಿದ್ದು, ಮನಸ್ಸು ಹಿಡಿತಾ ಇದ್ದಿದ್ದು, ಅವ್ರಿಗೆ ಬೇಕಾಗಿದ್ದದ್ದು ಉದಯ್ ಶಂಕರ್ ಹೇಳೋದೇನೆ ಬೇಕು ಅವ್ರಿಗೆ. ಬೇರೆ ಯಾರು ಸಂಗೀತ ಸಾಹಿತ್ಯ ಬರೆದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಉದಯ್ ಶಂಕರ್ ಬರೆದಂಗೆ ಅವ್ರಿಗೆ ಆತ್ಮತೃಪ್ತಿ, ಸಂತೋಷ ಸಿಗೋಂಗೆ ರಾಜ್ಕುಮಾರ್ಗೆ ಯಾರೂ ಕೊಡೋಕ್ಕಾಗಲಿಲ್ಲ. ಓನ್ಲಿ ಅಷ್ಟೇ. ಕೆಲವು ಸತಿ ನೋಡಿದ್ರು, ಬೇರೆಯವರೆಲ್ಲನೂ ಬೇರೆ ಸಾಹಿತ್ಯಗಳನ್ನೆಲ್ಲ ಕರ್ಕೊಂಬಂದು ಟ್ರಯಲ್ ಮಾಡಿದ್ರು, ಅದು ಸರಿ ಹೋಗಲಿಲ್ಲ. ಆ ಟೈಮಲ್ಲಿ ಬೇರೆ ಟ್ರೈ ಮಾಡಿದ್ರು, ಯಾರು ಮಾಡಿದ್ರು 1-3 ಜನನ ಮಾರ್ಕೆಟಲ್ಲಿ ಇದ್ದವ್ರನ್ನೆಲ್ಲನೂ. ಯಾರೂ ಆಗಲಿಲ್ಲ. ಅಲ್ಲಿ ಹಿಮಾಲಯ ಬೆಟ್ಟದ ಮುನ್ಗಡೆ ಏನಾದ್ರು ಚಾಮುಂಡಿ ಬೆಟ್ಟ, ನಂದಿ ಬೆಟ್ಟ ಎಲ್ಲ ಹೋಗಿ ಕೂಡಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಪುನಃ ಉದಯ್ ಶಂಕರೇ ಅಣ್ಣವ್ರಿಗೆ ಬೇಕಾದ ಪರಮ ಶಿಷ್ಯ. ಈಗ ಪ್ರಸ್ತುತದಲ್ಲಿ ನಾನೇ ಕತೆ ಹೇಳಬೇಕಾಯ್ತು ಇವನಿಗೆ, ವಿಷ್ಣುಗೆ. ಸೊ ನಾನು ಚೆನ್ನೈಲಿದ್ದೆ ಆಗ ಫ್ಲೈಟಲ್ಲಿ ಕಳಿಸಿದ್ರು. ಇದಕ್ಕಿಂತ ಮುಂಚೆ ಎಲ್ಲ ಫ್ಲೈಟಲ್ಲಿ ಓಡಾಡ್ತಿದ್ದೆ, ಇದೆಲ್ಲ ಕಳಿಸೋದು ಅಂತ ಅನ್ಕೋಬೇಡಿ. ನಾನು ಅಸೋಸಿಯೇಟ್ ಡೈರೆಕ್ಟರ್ ಆದಾಗಿಂದ ನನಗೆ ಕೊಡೋರು. ಯಾಕೆಂತ ಹೇಳಿದ್ರೆ ನನ್ನ ಅವಶ್ಯಕತೆ ಇರ್ತಿತ್ತು. ಆದ್ದರಿಂದ ಅವ್ರಿಗೆ ಫ್ಲೈಟಲ್ಲಿ ದುಡ್ಡು ಕೊಟ್ಟರು ಇವನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಫ್ಲೈಟಲ್ಲೇ ಕರೆಸೋರು. ಆಮೇಲೆ ಈ ಪಿಕ್ಚರ್ಗೆ ಇದು ಕತೆ ಹೇಳೋಕ್ಕೋಸ್ಕರ ಬೆಳಗ್ಗೆ ಫ್ಲೈಟ್ ಹತ್ತಿದೆ, ಇಲ್ಲಿ ಬಂದೆ, ವಿಷ್ಣುವರ್ಧನ್ ಮನೆಗೆ ಹೋದೆ, ಕತೆ ಹೇಳಿದೆ, ಆಯಿತು. ಅವನಲ್ಲೇ ಊಟ ಮಾಡಿದೆ. ಆಮೇಲೆ ಕತೆ ಚೆನ್ನಾಗಿದೆ ಕಣೋ ಅಂದ. ಸರಿ ಆಯಿತು. ಅಲ್ಲಿಂದ ಪುನಃ ಮದ್ರಾಸಿಗೆ ಬಂದು. ಸೊ ಇದು ಅವ್ರ ಕತೆ ಹೇಳಿದ್ದೆ, ಇದು ಅಸಾಧ್ಯ ಹಳೆಯ ಅಂತ. ತುಂಬ ನಾನು ಏನು ಕತೆ ಹೇಳಿದ್ನೋ ಅದು ಹಾಗೇ ಬಂತು. ಅದು ತುಂಬ ಚೆನ್ನಾಗಾಯಿತು. ನನಗೆ ವಿಷ್ಣುವರ್ಧನ್ ಹತ್ರ ಒಂದು ಸ್ಪೆಷಲ್ಲಾಗಿ ಆ ಪಿಕ್ಚರ್ ವಿಷಯಗಳೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಪಿಕ್ಚರ್ ಬಿಗಿನಿಂಗಿಂದ ಹಿಡಿದು ಒಂದು ಅರ್ಧದವರೆಗೂ ವಿಷ್ಣು ಒಳ್ಳೆ ರೌಡಿ ಥರ, ಕೇಳಿ ಥರ, ವಿಲನ್ ಥರ ಇರ್ತಾರೆ. ಗಡ್ಡ ಎಲ್ಲ ರಫ್ ಆಗಿ ಬಿಟ್ಕೊಂಡು, ಏನು ಕಾಲ ಹುಡುಗರು ಬಿಟ್ಟಿರ್ತಾರಲ್ಲ ಆ ಥರ ಗಡ್ಡ, ಅದು ಆಮೇಲೆ ಜೀನ್ಸ್ ಪ್ಯಾಂಟು
ಏನೋ ಒಂದು ಶರ್ಟು ಗಿರ್ಟ್ ಹಾಕ್ಕೊಂಡು ನೋಡಿದ್ರೆ ರಫ್ ಆ್ಯಂಡ್ ಟಫ್ ಆಗಿ ಕಾಣಬೇಕು, ಆ ಥರ ಕ್ಯಾರೆಕ್ಟ್ರ್. ಅದು ನನ್ನ ಭಾವನೆ. ಅದೇ ಥರ ಡ್ರೆಸ್ಸೀಸ್ ಎಲ್ಲ ಮಾಡೋದು, ಹಾಗೆ ಮಾಡ್ತಾ ತುಂಬ ಚೆನ್ನಾಗಿ ಮಾಡ್ದ. ನನಗೊಂದು ಏನು ಬೇಕು ಅಂದರೆ ಆವತ್ತೊಂದು ದಿವಸಕ್ಕೆ ನನ್ನದು ಒಂದು ಕಲ್ಪನೆ ಇತ್ತು, ಡೈರೆಕ್ಟ್ರದ್ದು ಒಂದು ಕಲ್ಪನೆ ಇತ್ತು. ಹೇಗೆ ಅಂದರೆ ರಫ್ ಆಗಿರಬೇಕು, ಆಮೇಲೆ ಏನು ಅಂದ್ರೆ ಸ್ಟೈಲ್ ಆಗಿರಬೇಕು, ಅವನು ಏನು ಮಾಡಿದ್ರು ಕೂಡ ಸ್ಟೈಲ್ ಇರಬೇಕು ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಅವತ್ತೊಂದು ದಿವಸಕ್ಕೆ ಹಿಂದಿಲೆಲ್ಲ ತುಂಬ ಚೆನ್ನಾಗಿ ಸ್ಟೈಲಿಶ್ ಆದ ಆ್ಯಕ್ಟರ್ ಅಂತ ಹೇಳಿದ್ರೆ ಶತ್ರುಘ್ನ ಸಿನ್ಹಾ ಅವತ್ತಿನ ದಿವಸ ಅವರು ಮಿಂಚಿದ್ದಾರೆ. ಅವ್ರು ಮಾತಾಡೋ ಸ್ಟೈಲು, ಆಮೇಲೆ ತಿರುಗೋದು, ಮಾಡೋದು, ಸಿಗರೇಟ್ ಸೇದೋದು ಎಲ್ಲನೂ ಕೂಡ ಸ್ಟೈಲಿಶ್ ಶತ್ರುಘ್ನ ಸಿನ್ಹಾ. ಅಮಿತಾಬ್ ಬಚ್ಚನ್ ಅವರು ಇವ್ರ ಜೊತೆ ಎಲ್ಲನೂ ಪಾರ್ಟ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ರು ಅವ್ರ ಪಾತ್ರನ ಅವ್ರು ಮಿಂಚಿಬಿಡೋರು ಶತ್ರುಘ್ನ ಸಿನ್ಹಾ. ನನಗೆ ಆ ಶತ್ರುಘ್ನ ಸಿನ್ಹಾ ಜ್ಞಾಪಕ ಇತ್ತು ನನಗೆ ಬೇಕಷ್ಟು. ನಾನು ಅವ್ರ ಫ್ಯಾನ್ ಅವ್ರಿಗೆ. ಸೊ ಅದು ನನಗೆ ಯಾವ ಥರ ಬೇಕು, ತಿರುಗೋದು, ಮಾಡೋದು, ಸಿಗರೇಟು, ಚುಟ್ಟ ಎಲ್ಲನೂ ಕೂಡ ನಾನು ಆ ಶತ್ರುಘ್ನ ಸಿನ್ಹಾ ಸ್ಟೈಲಲ್ಲೇ ಮಾಡಿಸಿದ್ದೇನೆ. ಟೇಬಲ್ ಮೇಲೆ ಕೂತ್ಕೊಳ್ಳೋದು, ತಿರುಗೋದು, ಮಾಡೋದು ಎಲ್ಲನೂ ಕೂಡ ನಾನು ಏನು ಹೇಳಿದ್ರೆ ಹಾಗೆ ಮಾಡ್ತಾಯಿದ್ದೆ ಅವತ್ತಿನ ದಿವಸಕ್ಕೆ. ಆಮೇಲೆ ಅದು ಅದ್ಧೂರಿಯಾಗಿ ಚಿತ್ರ ಬಂತು, ರಿಲೀಸ್ ಆಯಿತು, ಅವ್ರ ಕಾಸು ಬಂತು, ನನಗೂ ಕಾಸು ಬಂತು, ನನಗೂ ಒಳ್ಳೆಯ ಹೆಸರು ಬಂತು. ಯಾಕೆಂದರೆ ರಾಜ್ಕುಮಾರ್ ಚಿತ್ರ ಯಾರು ಬೇಕಾದ್ರೂ ಡೈರೆಕ್ಟ್ ಮಾಡ್ಬೋದು, ಅವರು ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂತಲೇ ಇಲ್ಲ. ಉದಾಹರಣೆ ನಾನೇ, ಅದಕ್ಕೇನಿರಲ್ಲ ಅಂತಲ್ಲ, ನಮ್ಮ ಕೆಲಸ ನಾವು ಸರಿಯಾಗಿ ಮಾಡ್ಕೊಂಡು ಹೋಗೋದು. ಆಮೇಲೆ ಕತೆ ಪಾತ್ರ ಅವ್ರದ್ದು ಚೆನ್ನಾಗಿತ್ತು ಅಂದರೆ ಅದು ಓಡಿಸ್ಕೊಂಡು ಹೊಟ್ಟೋಗುತ್ತೆ, ಯಾಕಂದರೆ ಅವರು ಅದ್ರಲ್ಲಿ ಮಿಂಚಿರ್ತಾರೆ. ಸೊ ಆ ಥರ ಅಲ್ಲಿ ಅರ್ಧ ಕೆಲಸ ಮುಗ್ದೋಗ್ಬಿಡ್ತಿದ್ದು. ರಾಜ್ಕುಮಾರ್ ಬಂದ್ರೇನೆ ಒಪ್ಪಿದ್ದಾರೆ ಅಂದ್ರೆ ಮುಗಿದೋಯ್ತು, ಸಿನಿಮಾ ಗೆದ್ದಂಗೆ. ಸೊ ಆ ಥರ ಅವ್ರಿಗಿರೋ ಬ್ರ್ಯಾಂಡ್ ನೇಮ್, ಅದು ಬ್ರ್ಯಾಂಡ್, ಅದು ರಾಜ್ಕುಮಾರ್ ಬ್ರ್ಯಾಂಡ್. ಅದಕ್ಕೆ ಅವ್ರಿಗೆ ಅಷ್ಟೊಂದು ಟೈಟ್ಲ್ಗಳು, ಅವ್ರಿಗೆ ಬಂದಿರೋ ಟೈಟ್ಲ್ಗಳು, ಅಷ್ಟು ಟೈಟ್ಲ್ಗಳು ಇನ್ಯಾರಿಗೂ ಜಾಸ್ತಿ ಬಂದೇ ಇಲ್ಲ, ಬರೋಕ್ಕೆ ಸಾಧ್ಯವೂ ಇರಲ್ಲ ಆ ಥರ ಅವರು. ಸೊ ಆ ಥರ ಅವ್ರು ಆವಾಗ ಬಂದವರು. ಇವನು ಈ ಪಿಕ್ಚರ್ಲಿ ಒಳ್ಳೆ ಪಾತ್ರ ಮಾಡ್ದ, ನನಗೂ ಒಳ್ಳೆ ಹೆಸರು ಬಂತು. ಆಮೇಲೆ ಈಗ 3 ಪಿಕ್ಚರ್ಲಿ ನನ್ನ ಭಾರ್ಗವ ನಿರ್ದೇಶಕ ಆಗ್ಬಿಟ್ಟ. ಸೊ ಭಾರ್ಗವ ನಿರ್ದೇಶಕನಾದ್ಮೇಲೆ ಮುಂದೆ ಅಸೋಸಿಯೇಟ್ ಆಗಿ ಬರೋಕ್ಕಾಗಲ್ಲ, ನಿರ್ದೇಶಕನಾಗೇ ಇರಬೇಕು, ನಿರ್ದೇಶಕನ ಕೆಲಸ ಸಿಗಬೇಕು, ಪಿಕ್ಚರ್ ಸಿಗಬೇಕು. ಅದು ದೊಡ್ಡ ಬೃಹದಾಕಾರದ ಪ್ರಶ್ನೆ ಆಗೋಯ್ತು. ಸೊ ಈ ಪ್ರಶ್ನೆ 6 ತಿಂಗಳು ಎಳೆದುಬಿಡ್ತು ನನ್ನ. 6 ತಿಂಗಳವರೆಗೂ ನನಗೆ ಏನೂ ಕೆಲಸ ಇಲ್ಲ, ಯಾರೂ ಪಿಕ್ಚರ್ ಕೊಟ್ಟಿಲ್ಲ. ಖರ್ಚು, ಫ್ಯಾಮಿಲಿ ಇದ್ರ ಮಧ್ಯದಲ್ಲಿ ನನಗೆ ಮದುವೆ ಆಗಿದೆ. ಆಮೇಲೆ 3 ಮಕ್ಕಳಾಗಿದ್ದಾರೆ. 3 ಮಕ್ಕಳು ಕೂಡ ಹೆಣ್ಮಕ್ಳಾಯಿತು ಅಂತ ನನಗೇನು ದುಃಖ ಏನಿಲ್ಲ. ಹೆಣ್ಣುಮಕ್ಕಳು ಲಕ್ಷ್ಮೀರು, ಎಲ್ಲ ನಂಗೆ ಸೌಭಾಗ್ಯ ಲಕ್ಷ್ಮೀರು. ಅದಕ್ಕೆ ಅಂತ ಕಾಣಿಸುತ್ತೆ ನಾನು ಸೌಭಾಗ್ಯ ಲಕ್ಷ್ಮೀರು ಕೂಡ ಡೈರೆಕ್ಟ್ ಮಾಡಿದ್ದು, ಸೌಭಾಗ್ಯ ಲಕ್ಷ್ಮೀರು. ಸೊ ಅದರಿಂದ 3 ಎಲ್ಲ ಸಣ್ಣ ಪುಟ್ಟ ಮಕ್ಕಳುಗಳು. ಅವ್ರ ಬೆಳವಣಿಗೆ ಬಹಳ ಮುಖ್ಯ. ಮಕ್ಕಳು ಸಾಕಬೇಕು, ಸ್ಕೂಲ್ಗೆ ಫೀಸ್ ಕಟ್ಟಬೇಕು, ಇದೆಲ್ಲ ಮಾಡಬೇಕು. ಇಂಥದ್ರಲ್ಲಿ ಒಂದು 6 ತಿಂಗಳು ಕೆಲಸನೂ ಇಲ್ಲ, ಹಣನೂ ಇಲ್ಲ. ಸೊ ಆವಾಗ ಬಹಳ ಕಷ್ಟ, ಜೀವನನೇ ಕಷ್ಟ. ಸೊ ಆ ಪೀರಿಯಡಲ್ಲೇ ಇನ್ನೂ ಜ್ಞಾಪಕ ಇದೆ, ನನ್ನ ಹೆಂಡತಿ ತಾಯಿ, ನಮ್ಮ ಅತ್ತೆ ಸೋದರತ್ತೆ, ಅವ್ರ ಹತ್ರ 16,000 ಒಂದು ಚೈನ್ ಇತ್ತು. ಆ 16,000 ಚೈನ್ನ ಅವ್ರು ಕೊಟ್ಟರು. ಇದನ್ನು ಅವಾಗೆಲ್ಲ ಮಾರ್ವಾಡಿ ಅಂಗಡಿ ಅಂತಲೇ ಹೇಳ್ತಾ ಇದ್ದದ್ದು, ಗಿರ್ವಿ ಇಡೋದು, ಹಡ ಮಡಗೋದು. ಸೊ ಆ ಥರ ಒಂದು 2-3 ಸತಿ ಅದು ಹೋಗಿದೆ. ಅಲ್ಲಿ ಮಾರ್ವಾಡಿ ಅಂಗಡಿಗೆ ಹೋಗಿ ಬಂದು ಎಲ್ಲ ಮಾಡಿದೆ. ಅವ್ರು ಆ ಟೈಮಲ್ಲೇ ನನಗೆ ಸಹಾಯ ಮಾಡಿದ್ರು ನಮ್ಮ ಅತ್ತೆಯವರು. 6 ತಿಂಗಳವರೆಗೂ ಇರಲಿಲ್ಲ. ಇವುಗಳನ್ನೇ ನನಗೆ ಜೀವನೋಪಾಯಕ್ಕೆ ಇದೆಲ್ಲ ಆಗಿದ್ದೇನೆ. ಆಮೇಲೆ 6 ತಿಂಗಳಾದ ಮೇಲೆ ಒಂದು ಅದೃಷ್ಟ, ಅಸಾಧ್ಯ ಹಳೆಯ ಬರೆಯೋಕ್ಕೆ ಒಂದು 6 ತಿಂಗಳಾಗಿತ್ತು. ಅಸಾಧ್ಯ ಹಳೆ ಆದಮೇಲೆ ಇನ್ನೊಂದು 6 ತಿಂಗಳಾಗೋಯ್ತು. ದಟ್ಸ್ ಎ ವೆರಿ ಬಿಗ್ ಗ್ಯಾಪ್. ಮದ್ರಾಸಲ್ಲಿ ಒಂದು ಅಪಾರ್ಟ್ಮೆಂಟು EMI ತೊಗೊಂಡ್ಬಿಟ್ಟಿದ್ದೆ. ಆ ಅಪಾರ್ಟ್ಮೆಂಟಿಗೆ ದುಡ್ಡು ಕಟ್ಟಬೇಕು, ಮಕ್ಕಳು ಇದೆಲ್ಲ ಮಾಡಬೇಕು, ಸಂಸಾರ ಇದು ಮಾಡಬೇಕು, ಭಾಳ ಖರ್ಚು. ಸೊ ಈ ಥರದಲ್ಲಿ ಹಂಗೂ ಹಿಂಗೂ ಆಗ್ತಿರುವಾಗ ಒಂದು ಅಸಾಧ್ಯ ಹೇಳೋಕ್ಕಿಂತ ಮುಂಚೆ ಒಂದು 6 ತಿಂಗಳ ಗ್ಯಾಪು, ಈಗ ಒಂದು 6 ತಿಂಗಳ ಗ್ಯಾಪು. ಸೊ ಇದಾಯಿತು. ಇದಾದಮೇಲೆ ಇನ್ನೊಂದು ಪಿಕ್ಚರ್ ಬಂತು, ದ್ವಾರಕೀಶ ಕರೆದ್ರು ಪುನಃ, ಮಂಕುತಿಮ್ಮ ಅಂತ ಕಾಣಿಸುತ್ತೆ, ಮಾಡಿದ್ದು. ಅದು ತುಂಬ ಚೆನ್ನಾಗಿತ್ತು. ಮನೆಯಲ್ಲಿ ತಂದೆ ತಾಯಿಗಳು ವಿಪರೀತ ಬ್ಯುಸಿ, ತುಂಬ ಸಾಹುಕಾರರಾಗ್ಬಿಟ್ರೆ ಮಕ್ಕಳ ಮೇಲೆ ಗಮನ ಇರೋಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋಕ್ಕೇ ಒಬ್ಬ ಗವರ್ನೆಸ್ ಅಂತ ಇರ್ತಾರೆ, ನೋಡ್ಕೊಳ್ಳೋಕ್ಕೆ ಒಬ್ಬರು ಆಯಾ ಅಂತೀವಲ್ಲ, ಕೇರ್ ಟೇಕರ್ ಥರ. ಉಮಾ ಶಿವಕುಮಾರ್ ಅವರು ಆ ಪಾತ್ರ ಮಾಡಿದರು. ಸೊ ಆ ಥರ ಗಂಡ ಹೆಂಡತಿ ಇಬ್ಬರು ಬ್ಯುಸಿ ಆಗಿಬಿಟ್ರೆ ಮಗನ ನೋಡ್ಕೊಳ್ಳೋಕ್ಕೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋರು ಯಾರೂ ಇರೋಲ್ಲ. ಈ ಥರ ಯಾರೋ ಒಂದು ಮನೇಲಿ ಕೆಲಸಕ್ಕೆ ಇಟ್ಟಿರ್ತಾರೆ, ಅವರುಗಳು ನೋಡಿಕೊಂಡು ಮಾಡಿಕೊಂಡು ಬೈಕೊಂಡೆಲ್ಲ ಇರ್ತಿರ್ತಾರೆ. ಆ ಥರದಲ್ಲಿ ಅವ್ರ ಪ್ರೀತಿ, ತಂದೆ ತಾಯಿ ಪ್ರೀತಿ ಸಿಕ್ಕಿರಲ್ಲ. ತಂದೆ ತಾಯಿ ಪ್ರೀತಿ ಒಬ್ಬ ಮಾಮೂಲಿ ಬಡವನಿಂದ ಸಿಗುತ್ತೆ. ಅದೇ ಕತೆ. ಅದು ತುಂಬ ಚೆನ್ನಾಗಿ ಆಯ್ತದು. ಸೊ ಇದರಲ್ಲಿ ಒಂದು ಬೆಳವಣಿಗೆ ಏನು ಅಂತಂದರೆ,
ಅಲ್ಲಿ ರಾಜ್ಕುಮಾರ್ 2 ಪಿಕ್ಚರು, ನಂತರ ವಿಷ್ಣುವರ್ಧನ್, ಆಮೇಲೆ ಸ್ಟಾರ್ ವ್ಯಾಲ್ಯೂ ಲೆಕ್ಕಕ್ಕಾದ್ರೆ ಕಮ್ಮಿನೇ. ವೇರ್ ಇಸ್ ಅಣ್ಣ, ವೇರ್ ಇಸ್ ವಿಷ್ಣು, ವೇರ್ ಇಸ್ ದ್ವಾರಕೇಶ್. ಬಟ್ ದ್ವಾರಕೇಶ್ ಏನಂದರೆ ಅವನೊಂಥರ ಧೈರ್ಯಶಾಲಿ. ಅವನು ಏನಾದರೂ ಕೂಡ ಮುಂದೆ ನುಗ್ತಾರವನು. ತಾನೇ ಪಾರ್ಟ್ ಮಾಡಿದ್ರು ಕೂಡ ತನ್ನನ್ನು ಹೇಗೆ ಪ್ರೊಜೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಆ ಥರದ ಕತೆ ಗೀತೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳುವ ಭಾಳ ಬುದ್ಧಿವಂತ ಅವನು. ಯಾಕಂದ್ರೆ ಕುಳ್ಳ ಅಂದರೆ ಕುಳ್ಳನ ಬೇಕಾಗಿರೋ ಪಾತ್ರಗಳು. ಈಗ ಮಹಮ್ಮದ್ ಮಾಡಿದ ಒಂಥರ ಇನ್ನೋಸೆಂಟ್ ಪಾತ್ರ, ಇವನು ಇನ್ನೋಸೆಂಟ್ ಪಾತ್ರ ಕಾಮಿಡಿ, ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಅದೆಲ್ಲ ಇವನು ಮಾಡ್ದ. ಪ್ರೊಡಕ್ಷನು ಇವನ್ದೇನೆ, ಸ್ವಂತನೇ ಪ್ರೊಡಕ್ಷನ್ನು. ಆಮೇಲೆ ನಮ್ಮ ಪ್ರೊಡಕ್ಷನಲ್ಲಿ ನಾವು ಏನು ಯೋಚನೆ ಮಾಡಬೇಕಾಗಿಲ್ಲ, ಏನು ಬೇಕೋ ಏನು ಮಾಡಬೇಕು ಅಂತ ಏನು ಹೇಳಿದ್ರೆ ಅದು ಆರ್ಟ್ ಡೈರೆಕ್ಟರ್ ಎಲ್ಲ ಪೂರ್ತಿ ಕೊಟ್ಬಿಡುವ. ಆ್ಯಸ್ ಎ ಪ್ರೊಡ್ಯೂಸರ್ ದ್ವಾರಕೀಶ್ ಇಸ್ ಟಾಪ್. ಆ ಥರ ಇನ್ಯಾರು ಸೆಟ್ಗಳು ಗಿಟ್ಟುಗಳು ಅದು ಇದು ಕೊಡೋದು ಭಾಳ ಕಷ್ಟ. ಸೊ ಹಂಗೆ ಭಾಗ್ಯವಂತರಲ್ಲೇ ನೋಡ್ಬಿಟ್ಟಿದ್ದೆ ನಾನು ಅವನ್ನ, ಅಂತ ದೊಡ್ಡ ದೊಡ್ಡ ಸೆಟ್ ಕೊಟ್ಟವರು. ಸೊ ಇಲ್ಲಿನೂ ಕೂಡ ಒಂದು ಅದಕ್ಕೆ ಏನು ಬೇಕೋ, ಈ ಕತೆಗೆ ಏನು ಬೇಕೋ ಅದು ಕೊಟ್ಟರು. ಆಮೇಲೆ ಮದ್ರಾಸಲ್ಲೇ ಶೂಟ್ ಮಾಡೋದು ನಾವು. ಮತ್ತು ಚೆನ್ನೈಲಿ AVM ಸ್ಟುಡಿಯೋಲಿ ದೊಡ್ಡ ಫುಲ್ ಫ್ಲೋರ್ ಸೆಟ್ ಇತ್ತು, ಅಲ್ಲೇ ಮಾಡೋದು ನಾವು. ಅದನ್ನು ಕೊಟ್ಟ ನನಗೆ. ಮಿಕ್ಕಿದ ಪಾತ್ರ ಎಲ್ಲ ಅಚ್ಚುಕಟ್ಟಾಗಿ ಬಂತು. ಒಂಥರ ಏನೆಲ್ಲ ಏನು ಹೇಳಿದ್ರೆ ಕೇಳವ, ಏನು ಹೇಳಿದ್ರು ಮಾಡವ. ಯಾಕೆಂದ್ರೆ ಅವನ ಮೇಲೆ ಕತೆ ಹೋಗುತ್ತಲ್ಲ, ಅದು ಅವ್ರಿಗೆ ಗೊತ್ತಿತ್ತು, ಚೆನ್ನಾಗಿ ಬಂತು. ಆಮೇಲೆ ಈ ಮಂಕುತಿಮ್ಮ ಇದ್ದಿದ್ದು ನನ್ನ ಜೀವನದಲ್ಲಿ ಇದ್ದ ಮಂಕತನನ ಹೋಯಿಸ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂದರ್ಶನ ಕೊಟ್ಟಿದ್ದೀನಿ ಇಲ್ಲಿವರೆಗೆ. ಅದು ನಿಮಗೆ ಮುಂದೆ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಜನಗಳು ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಬೇಕಾಷ್ಟು ಮಾತಾಡ್ಬಿಟ್ಟಿದ್ದೀನಿ. ಮಾತಾಡಿದ್ದ ನಾನು ಹೇಳಿದೆ, ಮಾತಾಡ್ತಿದ್ರೆ ಏನ್ರಿ ಚೆನ್ನಾಗಿರುತ್ತೆ. ಇಲ್ಲ ಸರ್, ನಮ್ಮ ಇದಕ್ಕೆ ದಾಖಲೆ ಆಗಬೇಕು ಅಂತ ನೀವು ಆಸೆ ಪಟ್ರಿ, ಮಾತಾಡಿದ್ದೀನಿ. ಆಮೇಲೆ ಇನ್ನೂ ಮಾತಾಡ್ತೀನಿ. ಯಾಕೆಂದರೆ ನಾನು ವಿಷ್ಣುವರ್ಧನ್ ಅವ್ರಿಗೆ ಬಂದು ನಿಲ್ಲಿಸಿದ್ದೀನಿ. ಇನ್ನೂ ಮಿಕ್ಕಿದ ಕಲಾವಿದರಿದ್ದಾರೆ, ಅವ್ರ ಜೊತೆ ನನ್ನ ಒಡನಾಟ ಎಲ್ಲ ನಿಮ್ಗೆ ಹೇಳಬೇಕು, ಚೆನ್ನಾಗಿ ಆಗಲಿ ಅಂತ ಹೇಳ್ತೀನಿ. ನಿಮ್ಮ ಚಾನಲಲ್ಲ ಡಿಜಿಟಲು ಚೆನ್ನಾಗಿ ನಡೀಲಿ, ನಿಮ್ಮ ಜೀವನ ಸುಲಲಿತವಾಗಿ ಅದು ಸಾಗಲಿ ಅಂತ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ.